ಸರ್, ನಾನು ಜಿಲ್ಲಾ ಜಿಲ್ಲಾಧ್ಯಕ್ಷನಾಗಿ ಡಿಸೇಬಲ್ ಇದರಲ್ಲಿ ಜಿಲ್ಲಾಧ್ಯಕ್ಷನಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೀನಿ. ಪ್ರಕಾಶ್ ಅಂತ ನನ್ನ ಹೆಸರು. ಈ 86 ಗಾಡಿಗಳ ವಿಚಾರದಲ್ಲಿ ಅಂಗವಿಕಲರಿಗೆ ಸೆಲೆಕ್ಷನ್ ಮಾಡಿದ್ದು ಒಂದು ಸುಮಾರು 5 ತಿಂಗಳಾಗಿರ್ತದೆ. ಗಾಡಿಗಳು ಬಂದು 4 ತಿಂಗಳಾಗಿರ್ತದೆ. ಇದುವರೆಗೂ ವಿತರಣೆ ಮಾಡಿರೋದಿಲ್ಲ. ಬಟ್ಟು ಈ ಕೋಡ್ ಆಫ್ ಕಾಂಡಕ್ಟ್ ಏನೋ ಇರೋದರಿಂದ ಇಶ್ಯೂ ಮಾಡೋಕ್ಕೆ ಬರೋದಿಲ್ಲ ಅಂತೇಳ್ಬಿಟ್ಟು ಅದಕ್ಕೆ ಮೊದಲು 4 ತಿಂಗಳು ಮೊದಲೇ ತಂದು ಗಾಳಿ ಬಿಸಿಲು ಮಳೆಯಲ್ಲಿ ನೆಂದು ಕಿಲ್ಮ್ ತಿಂತ ಇದೆ. ಇದ್ರ ವಿಚಾರದಲ್ಲಿ ಅಧಿಕಾರಿಗಳನ್ನ ಕೇಳೋಕ್ಕೆ ಹೋದಾಗ ನೀವು ಸರಿಯಾಗಿ ಮಿನಿಸ್ಟ್ರು MLAಗಳು ಸಿಗ್ತಾಯಿಲ್ಲ, ನಮಗೆ ಅವ್ರು ಸ್ಪಂದಿಸ್ತಾ ಇಲ್ಲ, ನಾವು ಯಾವ ರೀತಿ ಕೊಡೋದು ಅಂತೇಳ್ಬಿಟ್ಟು MLA ಮತ್ತು ಮಿನಿಸ್ಟ್ರ್ ಮೇಲೆ ಹೇಳ್ತಾ ಇದ್ದಾರೆ. ದಯವಿಟ್ಟು ಅಧಿಕಾರಿಗಳು ಸರಿಯಾಗಿ ನಮ್ಮ ಅಂಗವಿಕಲರು ಹೋದ್ರೂ ಸ್ಪಂದಿಸ್ತಾ ಇಲ್ಲ. ಹಾಗಾಗಿ ನಮಗೆ ತುಂಬ ತೊಂದರೆ ಆಗ್ತಾಯಿದೆ. ಅಂಗವಿಕಲರನ್ನ ಇವ್ರ ಮೇಲೆ ಕ್ರಮ ತೆಗೆದುಕೊಳ್ಬೇಕು ಅಂತೇಳ್ಬಿಟ್ಟು ನಾನು ಒತ್ತಾಯ ಮಾಡ್ತಾಯಿದ್ದೀನಿ ಮಾನ್ಯ ಉಸ್ತುವಾರಿ ಮಂತ್ರಿಗಳಿಗೆ ಮತ್ತು MLAಗಳಿಗೆ. ಡಿಮ್ಯಾಂಡು ಮಾಡ್ತಾಯಿದ್ದಾರೆ. ಅದನ್ನು ಬೇರೆಯವ್ರನ್ನ ಬಿಟ್ಟು ಈ MRW VRWSನ ಕೆಲಸ ಮಾಡಿ ಕಾರ್ಯನಿರ್ವಹಿಸೋಕೆ ಅವ್ರನ್ನ ಬಿಟ್ಟು ಇವ್ರನ್ನ ಲಿಸ್ಟೆಲ್ಲ ಅವ್ರಿಗೆ ಕೊಟ್ಟು ಈ ಥರ ಮಾಡ್ತಾರಂತ ನಮಗೆ ಮೇಲ್ನೋಟ್ನಲ್ಲಿ ಕಂಡು ಬಂದಿದೆ, ಜನ ಹೇಳ್ತಾ ಇರೋದು. ಅದಕ್ಕೆ ಸರಿಯಾದ ಇದರಲ್ಲಿ ಇಲ್ಲ ನಮಗೆ. ಅದಕ್ಕೆ ನಾನು ಕ್ವಶನ್ ಮಾಡದೇ ಇದ್ದೀನಿ ಅದ್ರ ವಿಚಾರದಲ್ಲಿ. ಹೌದು, 10,000 ಒಂದು ಗಾಡಿಗೆ 10,000 ಕೊಡಬೇಕಂತ ಡಿಮ್ಯಾಂಡ್ ಮಾಡಿದ್ದಾರಂತೆ. ಅವರು ಕರೆಕ್ಟಾಗಿ ದಾಖಲೆ ಕೊಡ್ತಾಯಿಲ್ಲ. ಅದಕ್ಕೆ ಕೇಳದೆ ಸುಮ್ಮನೆ ಇದ್ದೀವಿ. ಬಂದವ್ರು ಸಾರ್ವಜನಿಕರು ನಮ್ಮ ಹತ್ರ ಬಂದು ಜಿಲ್ಲಾಧ್ಯಕ್ಷರು ಅಂತಲ್ವ, ಅದಕ್ಕೆ ಹಂಗೆ ಬಂದು ಕೇಳ್ತಾರೆ. ಬಟ್ ಅದಕ್ಕೆ ದಾಖಲೆ ಇಲ್ಲದೆ ನಾವು ಹೋಗಿ ಕೇಳೋಕ್ಕಾಗೋದಿಲ್ವಲ್ಲ. ಹಾಗಾಗಿ ನಮಗೆ ತೊಂದರೆ ಅಂತರಗಂಗೆ ವಿದ್ಯಾಸಂಸ್ಥೆ ಹತ್ರ ಪಾರ್ಕಿಂಗ್ ಮಾಡಿದಾರಂತೆ. ಬಂದು 4 ತಿಂಗಳಾಗಿರ್ತದೆ. ಬಟ್ ಅದೆಲ್ಲ ಗಾಳಿ ಮಳೆಗೆ ಕಿಲ್ಮ್ ತಿಂತ ಇದೆ. ಅದನ್ನು ಬೇಗ ವಿತರಣೆ ಮಾಡಿ ಅಂದರೆ ಅದೇ ಮಿನಿಸ್ಟ್ರುಗಳ ಮೇಲೆ ಹೇಳೋಂಥ ಒತ್ತಾಯ ಮಿನಿಸ್ಟ್ರುಗಳ ಮೇಲೆ ಹೇಳ್ತಾ ಇದ್ದಾರೆ. ಮಿನಿಸ್ಟ್ರು ಮತ್ತು MLA ಮೇಲೆ ಯಾರೂ ಸಿಗ್ತಾಯಿಲ್ಲ. ಅವರು ದಿನಾಂಕ ನಿಗದಿಪಡಿಸ್ತಾ ಇಲ್ಲ, ಸಿಗ್ತಾನೂ ಇಲ್ಲ ನಮಗೆ ಅನ್ನೋ ವಿಚಾರದಲ್ಲಿ ಅಧಿಕಾರಿಗಳು ಜಾರಿಕೊಳ್ತಾ ಇದ್ದಾರೆ. ಅಂಗವಿಕಲರಿಗೆ ಅದೇ ಅಂಗವಿಕಲರಿಗೆ ಈ ಥರ ಜನಸಾಮಾನ್ಯರು ಆಫೀಸಲ್ಲಿ ಹೋದ್ರೂ ಸರಿಯಾದ ರೀತಿಯಲ್ಲಿ ಸ್ಪಂದಿಸೋದಿಲ್ಲ. ಆಯ್ತು ಕೊಡ್ತೀನಿ ಹೋಗಯ್ಯ ಅಂತ ಗದ್ರು ಕಳಿಸ್ತಾರೆ. ಏನೋ ಒಂದು ಸೌಲಭ್ಯಕ್ಕೆ ಬಂದರೆ ಅಂಗವಿಕಲರು ಆಯ್ತು ಅರ್ಜಿ ಕೊಟ್ಬಿಟ್ಟು ಹೋಗು ನಾನು ಮಾಡ್ತೀನಿ ಅಂತ ಹೇಳ್ತಾರೆ. ಈ ಥರ ಗದ್ರಿಗೆ ಕಳಿಸ್ಕೊಡ್ತಾರೆ ಸರ್. ಒಬ್ಬ ವಿಕಲಚೇತನರು ಒಂದು ಗಾಡಿಗೆ ಹೆಂಗಿಂದ 7-8 ತಿಂಗಳಂತೂ ಅವನು ಆಫೀಸ್ಗೆ ಅಲ್ದಾಡಬೇಕು. ನಾವು ಗೊತ್ತಿರೋಂಗೆ ಒಬ್ಬೊಬ್ಬರಿಗೆ ಇನ್ನೂ ಇಶ್ಯೂನೇ ಆಗಿಲ್ಲ. ಕೊಟ್ಟವ್ರಿಗೆ ಯಾರೋ ಅವ್ರಿಗೆ ಗೊತ್ತಿರೋರಿಗೆ ಅವ್ರವ್ರಿಗೆ ಕೊಡ್ತಾಯಿದ್ದಾರೆ. ಕೊಡದೇ ತೀರಾ ಅಂಗವಿಕಲರಿರೋರಿಗೆ ಇನ್ನೂ ಇಶ್ಯೂನೇ ಆಗಿಲ್ಲ. ಅವ್ರು ಬಂದು ಅಲಿಯೋಂಥ ಪರಿಸ್ಥಿತಿನಲ್ಲಿ ಇದಾಗ್ತಾಯಿದೆ. ಅಧಿಕಾರಿಗಳು ಆ ಥರ ಸ್ಪಂದಿಸ್ತಾ ಇದ್ದಾರೆ ಅಂತ ಮೇಲ್ನೋಟಕ್ಕೆ ಕಂಡು ಬರ್ತಾಯಿದೆ ಸರ್.